ಅಯ್ಯೋ, ಏನಿದು ಆಶ್ಚರ್ಯ! ನನ್ನ ಹೊಟ್ಟೆಯಲ್ಲಿ ಮನುಷ್ಯ ಮಕ್ಕಳೇ, ಇದೇಗೆ ಸಾಧ್ಯ? ಅಯ್ಯೋ, ಈಗ ನಾನೇನು ಮಾಡಲಿ? ಆದರೂ ನಾನೆತ್ತ ಮಕ್ಕಳೇ ಅಲ್ವಾ, ನಾನು ನೋಡ್ಕೊಳ್ಳೇಬೇಕು. ಆದರೆ ಮಕ್ಕಳೆಲ್ಲ ಇಲ್ಲಿರೋದು ಕ್ಷೇಮವಲ್ಲ ಅನಿಸುತ್ತೆ ನನಗೆ. ನಾನು ಈ ಕೂಡಲೇ ಮಕ್ಕಳುಗಳನ್ನ ಕ್ಷೇಮವಾದ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ಎಷ್ಟು ಮುದ್ದಾದ ಹೆಣ್ಣು ಮಕ್ಕಳು! ಹಾಂ, ಈಗ ಮಕ್ಕಳು ತುಂಬ ಸುರಕ್ಷಿತವಾಗಿವೆ. ಈಗ ನಾನು ಆಹಾರ ತೊಗೊಂಬರೋಕ್ಕೆ ಹೋಗೋಣ. ಮಕ್ಕಳ ಜೋಪಾನ, ಹುಷಾರಾಗಿ ಆಹಾರನೆಲ್ಲ ತಿಂದು ಗುಹೆ ಒಳಗಡೆ ಆಟಾಡ್ಕೊಳ್ಳಿ. ಈಚೆ ಬರೋಕ್ಕೆ ಹೋಗಬೇಡಿ. ನಾನು ಮತ್ತೆ ಸಂಜೆ ಆಹಾರಕ್ಕೆ ಹುಡ್ಕೊಂಡು ಹೋಗಬೇಕು. ಹಾಂ, ಮಕ್ಕಳಿಗೆಲ್ಲ ಈಗ ಆಹಾರ ಕೊಟ್ಟು ನಾನು ಮತ್ತೆ ಸಂಜೆ ಆಹಾರಕ್ಕೆ ಹೋಗಬೇಕು. ಏನು ಮಾಡೋದು? ಆದರೆ ಮಕ್ಕಳು ದೊಡ್ಡವರಾಗ್ತಿದ್ದಾರಲ್ಲ. ಆದರೆ ಈ ಗುಹೆ ಮತ್ತೆ ಒಳ್ಳೆಯದಲ್ಲ ಅನ್ನಿಸ್ತಿದೆ. ಮೊದಲೇ ಹೆಣ್ಣು ಮಕ್ಕಳು, ನಾನು ಬೇರೆ ಎಲ್ಲಾದರೂ ಜಾಗ ಹುಡುಕಲೇಬೇಕಾಗಿದೆ. ಅಮ್ಮ, ದೊಡ್ಡೊನ್ನಿ ಚಿಕ್ಕೊನ್ನಿ ಇಬ್ಬರು ಹೊರಗಡೆ ಬರಬೇಡ್ರಮ್ಮ. ಇದು ದೊಡ್ಡ ಕಾಡಿದೆ, ದಯವಿಟ್ಟು ಒಳಗಡೆನೇ ಇರಿ. ನಾನು ಸಂಜೆಗೆ ಆಹಾರ ತಗೊಬರಕ್ಕೆ ಹೋಗ್ತಾಯಿದ್ದೀನಿ. ಹುಷಾರು, ಜೋಪಾನ. ಬಾಗಿಲು ಯಾರೇ ಬಂದರೂ ಬಾಗಿಲು ತೆಗಿಬೇಡಿ. ಸರಿ ಅಮ್ಮ, ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಅಮ್ಮ, ಹುಷಾರು. ಸರಿ ಮಕ್ಕಳ, ಒಳಗೋಗಿ, ನಾನು ಸಂಜೆ ಬರ್ತೀನಿ. ನಡಿ ಚಿಕ್ಕೋನಿ, ಮನೆಗೆ ಹೋಗಿ ಕೆಲಸಗಳು ಮಾಡೋಣ. ಹಾಂ ದೊಡ್ಡಣ್ಣಿ, ಬಾ ಹೋಗೋಣ. ಯಾಕಂದರೆ ಅಮ್ಮ ಹೇಳಿದಾರಲ್ಲ, ಈಚೆಗಡೆ ಬರಬೇಡಿ, ಇದು ದೊಡ್ಡ ಕಾಡಿದೆ ಅಂತ. ಅಣ್ಣ, ಈ ಬಿಸಿಲಿನ ಬೇಗೆಯಲ್ಲಿ ನಾವು ಬೇಟೆಯಾಡಲೆಂದು ಬಂದು ತಪ್ಪು ಮಾಡಿದೆವು. ಹೌದು ತಮ್ಮ, ಈಗ ಏನು ಮಾಡೋದು? ಎಲ್ಲಾದರೂ ನೀರು ಸಿಗುತ್ತದೆ ಎಂದು ನೋಡಬೇಕು. ಸೇನಾಧಿಪತಿಗಳೇ, ಎಲ್ಲಾದರೂ ನೀರು ಸಿಗುತ್ತದೆ ಎಂದು ನೋಡಿ. ಆಗಲಿ ಮಹಾರಾಜ, ಅದೆಲ್ಲೋ ಒಂದು ಗುಹೆ ಕಾಣಿಸ್ತಿದೆ. ಆ ಗುಹೆಯಲ್ಲಿ ಸಣ್ಣದಾಗಿ ಹೊಗೆ ಹೋಗುತ್ತಿದೆ ನೋಡಿ ಮಹಾರಾಜ, ಅಲ್ಲಿನ ನೀರು ಸಿಗಬಹುದು, ಕೇಳಿ ಬರುವೆ. ಹಾಂ, ಮೊದಲು ಹೋಗಿ. ಅಮ್ಮ, ಒಳಗೆ ಯಾರಾದರೂ ಇದ್ದೀರಾ? ಯಾರದು? ಅಮ್ಮ, ನಾವು ಪಕ್ಕದ ರಾಜ್ಯದಿಂದ ಬೇಟೆಯಾಡಲೆಂದು ಕಾಡಿಗೆ ಬಂದೆವು. ಆದರೆ ಈ ಕಡು ಬೇಸಿಗೆಯಲ್ಲಿ ನಮಗೆ ಎಲ್ಲೂ ನೀರು ಸಿಗುತ್ತಿಲ್ಲ. ನಮ್ಮ ಮಹಾರಾಜರುಗಳು ದಣಿವಿನಿಂದ ಬೇಸತ್ತೋಗಿದ್ದಾರೆ. ದಯವಿಟ್ಟು ನಮಗೆ ಸ್ವಲ್ಪ ನೀರು ಕರುಣಿಸಿ. ಹಾಂ, ಹಾಗೇ ಆಗಲಿ. ಅಲ್ಲೇ ನಿಂತಿರಿ, ತರುವೆನು. ತೆಗೆದುಕೊಳ್ಳಿ. ಅಮ್ಮ, ನಾವು ತುಂಬ ಜನ ಇದ್ದೀವಿ. ಈ ಚಿಕ್ಕ ತಂಬಿಗೆ ನಮಗೆ ಸಾಕಾಗುವುದಿಲ್ಲ. ಇದನ್ನು ತೆಗೆದುಕೊಳ್ಳಿ. ನೀವು ಎಲ್ಲರೂ ಕುಡಿದು ಮಿಕ್ಕ ನೀರನ್ನು ಎಲ್ಲಾದರೂ ಖಾಲಿ ಇರುವ ಜಾಗದಲ್ಲಿ ಹಾಕಿ. ದೊಡ್ಡ ನದಿಯೇ ಆಗುತ್ತದೆ. ಹಾಂ, ಅದೇಗೆ ಸಾಧ್ಯ? ಇರಲಿ, ನೋಡೋಣ. ಕೊಡಿ ತಾಯಿ. ಅಮ್ಮ, ನಾವಿನ್ನು ಬರುತ್ತೇವೆ. ಆಗಲಿ. ಅಣ್ಣ, ಇವರಿನ್ನೂ ಬರಲಿಲ್ವಲ್ಲ. ನನಗೆ ಈ ಬಾಯಾರಿಕೆ ತಡೆಯೋಕ್ಕಾಗ್ತಿಲ್ಲ. ಇದೋ ಒಂದೇ ದಣಿಗಳೇ, ತೆಗೆದುಕೊಳ್ಳಿ. ಅಯ್ಯೋ ಮೂರ್ಖ ಸೇನಾನಿ, ಈ ತಂಬಿಗೆ ನೀರು ನಮ್ಮ ಎಲ್ಲ ಸೈನಿಕರಿಗೂ ನಮಗೂ ಸಾಕಾಗುತ್ತದೆಯೇ? ನಿಮಗೆ ಅಷ್ಟು ಬುದ್ಧಿ ಇಲ್ಲವೇ? ಕ್ಷಮಿಸಿ ಮಹಾರಾಜರೇ, ಆ ಗುಡಿಸಿನಲ್ಲಿ ಇದ್ದ ಹುಡುಗಿ ಈ ತಂಬಿಗೆಯಲ್ಲಿರುವ ನೀರನ್ನು ಎಲ್ಲರೂ ಕುಡಿದು ಖಾಲಿ ಇರುವ ಸ್ಥಳದಲ್ಲಿ ನೀವು ಬಿಸಾಡಿದರೆ ಒಂದು ದೊಡ್ಡ ನದಿಯೇ ಆಗುತ್ತದೆ ಎಂದು ಹುಚ್ಚಾಗಿ ಮಾತಾಡ್ತಿತ್ತು. ಹಾಗಾಗಿ ನಾವು ಜಾಸ್ತಿ ಏನು ಕೇಳಕ್ಕೆ ಹೋಗಲಿಲ್ಲ, ಹಾಗೆ ಬಂದುಬಿಟ್ಟು. ಹಾಂ, ಅದೇಗೆ ಸಾಧ್ಯ? ಎಲ್ಲೋ ಬುದ್ಧಿಭ್ರಮಣೆ ಇರಬೇಕು. ಸರಿ, ಕೊಡಿ. ಎಲ್ಲರೂ ಕುಡಿದರೂ ಈ ನೀರು ಖಾಲಿನೇ ಆಗುತ್ತಿಲ್ಲವಲ್ಲ. ತೆಗೆದುಕೊಳ್ಳಿ ಮಹಾರಾಜ. ಈಗ ಈ ತಂಬಿಗೆಯಲ್ಲಿರೋ ನೀರನ್ನು ಕೆಳಗೆ ಸುರಿಯುವ. ಅಯ್ಯೋ ದೇವರೇ, ಇದೆಂಥ ಆಶ್ಚರ್ಯ! ಇಷ್ಟೊಂದು ನೀರೇ? ಅಣ್ಣ, ಇವರು ಯಾರೋ ಸಾಧ್ವಿ ಇರಬೇಕು. ಏ ಸೇನಾನಿ, ಅವರನ್ನು ತೋರಿಸು ಒಂದು ಬಾರಿ. ತಮ್ಮ, ದುಡುಕಬೇಡ. ಮತ್ತಿನ್ನೇನಾದರೂ ತೆಗೆದುಕೊಂಡು ಬರಲು ಸೇನಾಧಿಕಾರಿಗೆ ಹೇಳೋಣ. ಆಗ ಅವರು ದುಷ್ಟರೋ ಶಕ್ತರೋ ಗೊತ್ತಾಗುತ್ತದೆ. ಆಗಲಿ ಅಣ್ಣ. ಏ ಸೇನಾಧಿಕಾರಿಗಳೇ,